ಕೇಸ್ಗಳು ನಾವು ಇದೇ ಒಂದು ವಾರದ ಹಿಂದೆಯೂ ಕೂಡ ನಿಮ್ಮನ್ನು ಕರೆಸಿ ಚರ್ಚೆ ಮಾಡಿದ್ವಿ. ಅದಕ್ಕಿಂತ ದುಪ್ಪಟ್ಟಾಗಿ ಹೃದಯ ಈ ಒಂದು ಹಾರ್ಟ್ ಅಟ್ಯಾಕ್ನಿಂದ ಜನ ಸಾವನ್ನಪ್ತಾ ಇದ್ದಾರೆ. ಇದನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಏನು ಹೆಚ್ಚು ಕಡಿಮೆ ಆಗಿರ್ಬೋದು? ಇಲ್ಲ, ಈಗ ನಾವು ಒಂದು ತಿಂಗಳಿಂದ ನೋಡ್ತಾ ಇದ್ವಿ. ಹೌದು, ಸ್ವಲ್ಪ ಹಾರ್ಟ್ ಅಟ್ಯಾಕ್ ಅದು ಸಣ್ಣ ವಯಸ್ಸಲ್ಲಿ ಅಂದರೆ 20 ವರ್ಷ 25 ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಈ ಜನ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿರೋದು ಅಂದರೆ ಒಂದು ಅವೇರ್ನೆಸ್. ಹಾರ್ಟ್ ಅಟ್ಯಾಕ್ ಸಾಮಾನ್ಯವಾಗಿದೆ ನಮ್ಮ ದೇಶದಲ್ಲಿ, ಪಾಶ್ಚಿಮಾತ್ಯ ದೇಶಕ್ಕಿಂತ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಮ್ಮದು ಜೆನೆಟಿಕ್. ಬಟ್ ಈ ಸಣ್ಣ ವಯಸ್ಸಲ್ಲಿ ಹೃದಯಾಘಾತ ಆಗ್ತಾ ಇರೋದು ಸಡನ್ನಾಗಿ ಸ್ಪರ್ಟ್ ಆಗ್ತಾ ಇದೆ. ನಾವು ನಮ್ಮ ಹಾಸ್ಪಿಟಲ್ಲು ನೋಡಿದ್ವಿ ಲಾಸ್ಟ್ 1 ಮಂತಲ್ಲಿ ಅಟ್ಲೀಸ್ಟ್ ಒಂದು 5 ಜನ ಅಂದರೆ 19 ವರ್ಷ 25 ವರ್ಷ ಅಷ್ಟರೊಳಗೆ ಹಾರ್ಟ್ ಅಟ್ಯಾಕ್ ನಾವು ಬಂದಿದ್ದಾರೆ. ಬಿಕಾಸ್ 50 ವರ್ಷ 60 ವರ್ಷ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಅವ್ರಿಗೆ ಬೇರೆ ತೊಂದರೆ ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಇಲ್ಲ ಬ್ಲಡ್ ಪ್ರೆಷರ್ ಇರ್ಬೋದು, ಬೇರೆ ತೊಂದರೆಗಳಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸಣ್ಣ ವಯಸ್ಸಲ್ಲಿ ಅಂದರೆ 20 ವರ್ಷ 25 ವರ್ಷ ಅವರಿಗೆ ಬೇರೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ನಮಗೆ ಗೊತ್ತಿರೋ ರಿಸ್ಕ್ ಫ್ಯಾಕ್ಟರ್ಸ್, ಧೂಮಪಾನ ಸೇವನೆ, ಇಲ್ಲ ಸಕ್ಕರೆ ಕಾಯಿಲೆ ಇರೋದು, ಮಧುಮೇಹ ಕಾಯಿಲೆ, ಇಲ್ಲ ರಕ್ತ ಒತ್ತಡ ಜಾಸ್ತಿ ಆಗಿರೋದು, ಅಂಥದ್ದು ಏನೂ ಇಲ್ಲ. ಒಳ್ಳೆ ಆರೋಗ್ಯವಾಗಿದ್ದವರು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಬಂದಿದೆ. ಸೊ ಇವಾಗ ಹಾಸನದಲ್ಲೂ ಅದನ್ನೇ ಕೇಳ್ತಾ ಇದ್ದೆ. ನೆನ್ನೆನೂ ಪೇಪರ್ ಬಂದಿದೆ, ಆಲ್ಮೋಸ್ಟ್ 22 ಜನ ಹಾರ್ಟ್ ಅಟ್ಯಾಕ್ ಆಗಿದೆ 1 ಮಂತಲ್ಲಿ. ಸೊ ಸಣ್ಣ ವಯಸ್ಸಲ್ಲಿ ಹೃದಯಾಘಾತ ಆದಾಗ ಅದ್ರ ಬಗ್ಗೆ ಸಡನ್ನಾಗಿ ಜಾಸ್ತಿ ಇದೆ. ನಾವು 1980ರಲ್ಲೇ ಇಂಡಿಯನ್ ಕೌನ್ಸಿಲ್ ಮೆಡಿಕಲ್ ರಿಸರ್ಚ್ ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿದರು. ಸಣ್ಣ ವಯಸ್ಸಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ ಇದೆ ಅಂತ ಹೇಳಿ, ಅದು ಏನು ಕಾರಣ ಅಂತ. ಸೊ ಮುಂಚಿಂದನೂ ಇದೆ, ಬಟ್ ಇವಾಗ ಸಡನ್ನಾಗಿ ಇನ್ಕ್ರೀಸ್ ಆಗಿದೆ. ಅದು ಯಾತಕ್ಕೆ ಅಂತ, ಬಿಕಾಸ್ ಇದು ಆಲ್ಮೋಸ್ಟ್ ನಾವು ನೋಡಿದರೆ ಫಸ್ಟ್ ಇಯರ್ ಆಫ್ ಕೊರೋನಾ ಅಂದರೆ 2019-20 ಫಸ್ಟ್ ವೇವ್ ಆಫ್ ಕೊರೋನಾದಲ್ಲಿ ಆಗಲೂ ಇದೇ ಥರ ಕಂಡು ಬರ್ತಿತ್ತು. ದಟ್ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿತ್ತು. ಸೊ ನಮಗಿವಾಗ ಅದೊಂದು ಸಸ್ಪಿಷನ್ ಇದೆ. ಯಾಕಂದರೆ 1-1.5 ತಿಂಗಳು 2 ತಿಂಗಳ ಹಿಂದೆ ಸಡನ್ಲಿ ಕೋವಿಡ್ ಕೇಸಸ್ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ವೆದರ್ ಅದರಿಂದ ಎಫೆಕ್ಟ್ ಇದೆಯಾ ಅಂದರೆ ಕೋವಿಡ್ ಎಫೆಕ್ಟ್ ಹಾರ್ಟ್ ಅಟ್ಯಾಕ್ಗೆ ರಿಲೇಟೆಡ್ ಆಗಿರಬಹುದು. ಅಂದರೆ ಮುಂಚೆ ಇಟ್ಸ್ ಆರ್ ವೆಲ್ ಪ್ರೂವ್ಡ್. ಆವಾಗ 2019-20 ಫಸ್ಟ್ ವೇವ್ ಕೋವಿಡ್ ಆದಾಗ ಡೆಫಿನೆಟ್ಲಿ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ರಕ್ತನಾಳ ಸಡನ್ ಬ್ಲಾಕ್ ಆಗೋದು ಅದು ಇನ್ಸಿಡೆನ್ಸ್ ಜಾಸ್ತಿ ಇತ್ತು ಫಸ್ಟ್ ವೇವಲ್ಲಿ. 2ನೇ ವೇವಲ್ಲಿ ಶ್ವಾಸಕೋಶಗಳ ತೊಂದರೆ ಜಾಸ್ತಿ ಆಗಿತ್ತು. ಆ ಫಸ್ಟ್ ವೇವಲ್ಲಿ ಅದಕ್ಕೆ ಕ್ಲಿಯರಾಗಿ ಕನ್ಫರ್ಮ್ ಆಗಿತ್ತು ದಟ್ ಕೋವಿಡ್ ಇರೋರಿಗೆ ಅವರ ರಕ್ತದಲ್ಲಿ ಚೇಂಜಸ್ ಆಗಿ ರಕ್ತದ ನಾಳಗಳು ಬ್ಲಾಕ್ ಆಗುತ್ತೆ ಅಂತ, ಅವ್ರಿಗೆ ಹಾರ್ಟ್ ಅಟ್ಯಾಕು ಜಾಸ್ತಿ ಇರ್ತಿತ್ತು. ಸೊ ಅದು 2ನೇ ವೇವಲ್ಲಿ ಅದು ಕಾಣಲಿಲ್ಲ. ಮೋಸ್ಟ್ಲಿ ಲಂಗ್ ಪ್ರಾಬ್ಲಮ್ ಜಾಸ್ತಿ ಇತ್ತು, ಶ್ವಾಸಕೋಶದ ಪ್ರಾಬ್ಲಮ್. ಅದಾದಮೇಲೆ ಎಲ್ಲ ಕಡಿಮೆ ಆಗಿತ್ತು. ನಾವು ಕೋವಿಡ್ ಆದ ತಕ್ಷಣ ಆವಾಗಲೂ ಅಷ್ಟೇ ಆಲ್ಮೋಸ್ಟ್ 2023 ತನಕ ನಾವು ನೋಡ್ತಾ ಇದ್ವಿ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು, ಮಲ್ಟಿಪಲ್ ಬ್ಲಡ್ ವೆಸಲ್, ಏನೂ ರಿಸ್ಕ್ ಫ್ಯಾಕ್ಟರ್ ಇಲ್ಲ. ಈಗ ಮತ್ತೆ ನಾವು 1 ತಿಂಗಳಿಂದ ನೋಡ್ತಾ ಇದ್ದೀವಿ ದಟ್ ಏನೂ ಕಾರಣ ಇಲ್ಲದೆ ಇರೋ, ಅಂದರೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇರಲಿಲ್ಲ, ಸ್ಮೋಕ್ ಮಾಡ್ತಿರಲಿಲ್ಲ, ನಾರ್ಮಲ್ ಆ್ಯಕ್ಟಿವಿಟಿ ಇದ್ದವರು ಅಂಥವರು ಹಾರ್ಟ್ ಅಟ್ಯಾಕನ್ನು ಬರ್ತಿರೋದು ನಮಗೂ ಸ್ವಲ್ಪ ಅದು ಏನಪ್ಪ ಅಂತ. ನಾನು ಫಸ್ಟ್ ನಮಗೆ ಅನಿಸಲಿಲ್ಲ, ಏನು ಪ್ರಾಬ್ಲಿ ಇರ್ತಾರೆ ಕೆಲವ್ರಿಗೆ ಏನು ರಿಸ್ಕ್ ಫ್ಯಾಕ್ಟರ್ ಇಲ್ದೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಬಟ್ 2-3 ಕೇಸ್ ಒಂದಾದ್ಮೇಲೆ ಬಂದಮೇಲೆ ನಾವು ಕೇಳೋಕ್ಕೆ ಶುರು ಮಾಡಿದ್ವಿ, ಏನು ಜ್ವರ ಇತ್ತಾ ಏನಿತ್ತು ಅಂತ. ಕೆಲವ್ರಿಗೆ ಮೈಲ್ಡ್ ಫೀವರ್ ಇತ್ತು, ಬಟ್ ನೋ ಪ್ರೂವ್ಡ್. ಈ ಸತಿ ಅನ್ಲೈಕ್ ಫಸ್ಟ್ ಟೈಮ್ ಯಾರೂ ಆ ಥರ ಕೋವಿಡ್ ಟೆಸ್ಟ್ ಯಾರೂ ಜಾಸ್ತಿ ಮಾಡ್ತಾ ಇಲ್ಲ. ಸೊ ವೆದರ್ ಈ ಕೋವಿಡ್ ವೇರಿಯಂಟ್ ಏನಿತ್ತು ಅಂದರೆ 2 ಮಂತ್ಸ್ ಹಿಂದೆ ಸ್ವಲ್ಪ ಜಾಸ್ತಿ ಆಗಿತ್ತು ಕೋವಿಡ್ ಕೇಸಸ್, ಅದರಿಂದ ಏನಾದ್ರು ಈ ಥರ ಸೈಡ್ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಹೇಳಿ, ದ್ಯಾಟ್ ಇಸ್ ಅ ಪಾಸಿಬಿಲಿಟಿ. ಅದ್ರ ಬಗ್ಗೆ ನಾವು ಮಾಡಬೇಕು. ಓಕೆ ಡಾಕ್ಟರ್ ರಾಜು ಅವರ ಈ ರೀತಿಯ ಹಾರ್ಟ್ ಅಟ್ಯಾಕ್ ಕೇಸ್ಗಳು ದಿಢೀರ್ ಅಂತ ಜಾಸ್ತಿ ಆಗ್ತಾ ಇರೋದು, ಆ್ಯಂಡ್ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಒಂದೊಂದು ಪ್ರದೇಶಗಳಲ್ಲಿ ಹೆಚ್ಚು ಆಗ್ತಾ ಇರೋದು, ನಿಮ್ಗೆ ಏನು ಅನ್ನಿಸ್ತಾ ಇದೆ?
ಮೇಡಮ್ ಈಗ ನಿಮಗೆ ಅನ್ನಿಸ್ತಾ ಇರ್ಬೋದು ಈ ಒಂದು ತಿಂಗಳಲ್ಲಿ ಜಾಸ್ತಿ ಆಯ್ತು ಅಂತೇಳಿ. ಸೊ ಆ್ಯಸ್ ಎ ಪ್ರಾಕ್ಟಿಷನರ್ ನಾವು ಜನರಲ್ ಪ್ರಾಕ್ಟಿಷನರ್ ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ನಾನು ನೋಡ್ತಿರೋದು ಈಗ ಆಲ್ಮೋಸ್ಟ್ 3 ಇಯರ್ಸಿಂದ ಏನು ಕಡಿಮೆ ಏನಾಗಿಲ್ಲ. ಪೇಷಂಟ್ ಬಂದವರು ಹೇಳ್ತಾ ಇರ್ತಾರೆ, ಸರ್ ನಮ್ಮ ರಿಲೇಟಿವ್ಸಲ್ಲಿ ಹಿಂಗಾಯಿತು, ನಮ್ಮ ಇದ್ರಲ್ಲಿ ಹಿಂಗಾಯ್ತು. ಈಗ ಟೈಮ್ ಬೀಯಿಂಗ್ ಇದನ್ನು ಪ್ರೊಜೆಕ್ಟ್ ಆಗ್ತಾ ಇದೆ ಅಷ್ಟೇ. ಅದು ಹಾಸನದಲ್ಲಿ ಒಂದಾಯಿತು, ಹಾಸನದಲ್ಲಿ 2 ಆಯಿತು ಅಂದ ತಕ್ಷಣವೇ ಹಾಸನದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಹಾಸನದ ಕಡೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಅಲ್ಲಿ ಕೇಸಸ್ ಎಲ್ಲ ರಿಪೋರ್ಟ್ ಮಾಡ್ತಾ ಬಂದರು. 24 ಕೇಸು ನಮಗೆ ಒಂದು 38 ಡೇಸಲ್ಲಿ 24 ಕೇಸಸ್ ಅಂತ ಹೇಳ್ತೀರಾ. ಸೊ ಇದು ನಿಮಗೆ ಜಾಸ್ತಿ ಅನಿಸ್ಬೋದು, ಬಟ್ ಆ್ಯಕ್ಚುಲಿ ಓವರ್ ಆಲ್ ತೊಗೊಂಡ್ರೆ ನಾನು ನೋಡ್ತಾ ಇರೋ ಹಾಗೆ 3 ಇಯರ್ಸಿಂದ ಈ ರೇಟ್ ಏನು ಕಡಿಮೆ ಆಗಿಲ್ಲ. ನೀವು ಹೇಳಿದ್ರಿ ಕೋವಿಡ್ ಎಕ್ಸ್ಪರ್ಟ್, ನಾನು ಕೋವಿಡ್ ಎಕ್ಸ್ಪರ್ಟ್ ಅಲ್ಲ, ನಾನು ಸೊ ಐ ಮೀನ್ ಹೆಲ್ತ್ ಎಕ್ಸ್ಪರ್ಟ್ ಅಂತ ಹೇಳ್ಕೊತೀನಿ. ಅಂದರೆ ಆಗಲ್ಲ. ಸೊ ಎಲ್ಲರೂ ನಾನು ರೆಕಗ್ನೈಸ್ ಮಾಡೋದಾಗೆ, ಯಾಕಂದರೆ ಕೋವಿಡ್ ಟೈಮಲ್ಲಿ ಯೂಸ್ ಟು ಟೆಲ್, ಯಾಕಂದರೆ ಸತ್ಯ ಹೇಳ್ತಿದ್ದೆ ನಾನು ಇನ್ನೇನಿಲ್ಲ. ಕೋವಿಡ್ ಇಟ್ಸ್ ಎ ಸಿಂಪಲ್ ವೈರಲ್ ಇನ್ಫೆಕ್ಷನ್ನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಇನ್ಸ್ಟೆಡ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಯೂಸ್ ಟು ಅವಾಯ್ಡ್ ಮೆಡಿಸಿನ್ಸನ್ನು ಅನವಶ್ಯಕವಾಗಿ ತೊಗೋಬೇಡಿ, ಹಾಸ್ಪಿಟ್ಲೈಸ್ ಆಗೋದಲ್ಲಿ ಪ್ಯಾನಿಕ್ಕಾಗಿ ಹಾಸ್ಪಿಟ್ಲಿಗೆ ಹೋಗೋದಾಗಲಿ ಇಂಥವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಐ ಗಾಟ್ ಆಲ್ಮೋಸ್ಟ್ 100% ರಿಸಲ್ಟ್ ಕೋವಿಡ್ ಟೈಮಲ್ಲಿ. ಅದಕ್ಕೆ ನನ್ನನ್ನು ಜನ ಹೇಳೋದು ಕೋವಿಡ್ ಡಾಕ್ಟರ್, ಕೋವಿಡ್ ಮೆಡಿಸಿನೇ ಕೊಟ್ಟಿಲ್ಲ ನಾನು. ಕೋವಿಡಿಗೆ ಮೆಡಿಸಿನ್ ಇರಲಿಲ್ಲ, ಕೋವಿಡಿಗೆ ಮೆಡಿಸಿನ್ ಕೊಡ್ತಾ ಇರಲಿಲ್ಲ, ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಾಯಿದ್ದೆ. ಅವಾಗ ಇದ್ದಿದ್ದು ಕೂಡ ಸಮಸ್ಯೆ ಏನು, ಫಿಯರ್. ಕೋವಿಡ್ ನಾನು ಇವತ್ತು ಹೇಳ್ತೀನಿ, ಕೋವಿಡಿಂದ ಯಾರೂ ಸತ್ತಿಲ್ಲ, ಕೋವಿಡ್ ಭಯದಿಂದ ಸತ್ತರು ಅಂತ ಹೇಳ್ತೀನಿ. ಕೋವಿಡನ್ನು ಭಯ ಇತ್ತಲ್ಲ, ಅದು ಸಾಯ್ತಾ ಬಂತು. ಸೊ ಈಗ ಏನು ಸ್ಟಾರ್ಟ್ ಆಗಿದೆ, ಈಗ ಇಲ್ಲ ಹಾಸನದಲ್ಲಿ ಜಾಸ್ತಿ ಆಯಿತು ಕೇಸಸ್ಸು, ಸಾಕು. ನೀವು ಯಂಗ್ಸ್ಟರ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದ್ದೇನೆ ಒಂದು ಸ್ಟೇಟ್ಮೆಂಟು ಯಂಗ್ಸ್ಟರ್ಸಲ್ಲಿ ಫಿಯರ್ ಕ್ರಿಯೇಟ್ ಮಾಡುತ್ತೆ. ಯಾವಾಗ ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ ನ್ಯಾಚುರಲಾಗಿ ಜಾಸ್ತಿ ಆಗುತ್ತೆ. ಕೋವಿಡ್ ನನಗೆ ಬಂತು, ಕೋವಿಡಿಂದ ಸಾಯ್ತಾರೇನೋ ಭಯದಲ್ಲಿ ಹೆಂಗೆ ಸತ್ರು ಜನ. ಈಗ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್, ಈ ಒಂದು ಏನು ಇನ್ಫಾರ್ಮೇಷನ್ ಅಲ್ಲ ಸೊ ರಾಂಗ್ ಇನ್ಫಾರ್ಮೇಷನ್ ಅಂತಲೇ ತೊಗೊತೀನಿ ನಾನು. ಹೇಳಬೇಡಿ ಆ ರೀತಿ, ಬೇಡ, ಏನು ಬೇಕು, ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಫಿಯರ್ ಈಸ್ ಕಿಲ್ಲಿಂಗ್. ಏನು ನಿಮ್ಮ ಸಾಯಿಸ್ತಾರೆ ಜನ, ಹಾರ್ಟ್ ಅಟ್ಯಾಕಾಗಿ ಸಾಯ್ತಿರೋದು ಹೃದಯಾಘಾತ ಅನ್ನೋದಕ್ಕಿಂತ ಹೆಚ್ಚಾಗಿ ಹೃದಯಾಘಾತ ಆಗುತ್ತೆ. ಈಗ ಯಾರಿಗೂ ಆಯಿತು, ಈಗ ನೋಡಿ, ಈಗ ಅಲ್ಲಾಯಿತು ಅನ್ನೋದು ಹಾಸನದಲ್ಲಿ ಇನ್ನೂ ಇಷ್ಟು ಕೇಸನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಕಾಯಿಲೆ ಬಗ್ಗೆ ಕೋವಿಡ್ ಟೈಮಲ್ಲಿ ಹೇಳ್ತಿದ್ದೆ, ಕೋವಿಡ್ ಬಗ್ಗೆ ಭಯ ಬೇಡ ಅಂತ ಹೇಳ್ತಿದ್ದೆ. ಈಗ ಹಾರ್ಟ್ ಅಟ್ಯಾಕ್ ಬಗ್ಗೆ ಭಯ ಬೇಡ. ಸೊ ಇದು ಸೊಲ್ಯೂಷನ್ ಇಲ್ವಾ? ಇದೆ. ನೀವು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಈ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ನಾನು 1% ಕಾಂಟ್ರಿಬ್ಯೂಷನ್ ಇದೆ ಮೇಡಮ್ ಹೇಳ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್. ಏನು ಈ ಯಾರೇ ಕಾರ್ಡಿಯಾಲಜಿಸ್ಟ್ ಮಾತಾಡಿದ್ರು ಕೂಡ ಅದು ಬುಕ್ಸಲ್ಲಿ ಇರ್ತಕ್ಕಂಥ ಒಂದು 8-10 ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ತಾರೆ. ಅವೆಲ್ಲ ಈಚ್ ಕಾಂಟ್ರಿಬ್ಯೂಟ್ 1%. ಸೊ ಟೋಟಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ 10%. 90% ಕಾಂಟ್ರಿಬ್ಯೂಷನ್ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ. ಒನ್ ಆಫ್ ದಿ 19ನಲ್ಲಿ 3-4 ಕಾಸಸ್ ಇದೆ, ಅದರಲ್ಲಿ 1 ಕಾಸ್ ಅಂತ ಹೇಳಿದ್ರೆ ಇಟ್ಸ್ ಎ ಫಿಯರ್. ಅದು ಆತಂಕ, ಭಯ. ನಿಮಗೆ ಡೈರೆಕ್ಟಾಗಿ ಹಾರ್ಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು ಯಾವುದು? ಹಾರ್ಮೋನ್ಸ್ ಉತ್ಪತ್ತಿಯಾಗಿ ಅಡ್ರಿನಲಿನ್, ಕಾರ್ಟಿಸಲ್ ಲೆವೆಲ್ ಉತ್ಪತ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು ಯಾವಾಗ ಭಯಪಡ್ತೀವೋ, ಭಯಪಟ್ಟು ನಾವು ಹಾರ್ಟಿಗೆ ಡೈರೆಕ್ಟಾಗಿ ಹೊಡಿತಾ ಇದ್ದೀವಿ. ನಾವು ಡಯಾಬಿಟಿಸು ಇಲ್ಲ, ಡೈರೆಕ್ಟ್ ಇಂಪ್ಯಾಕ್ಟ್ ಇಲ್ಲ. ಹೈಪರ್ ಟೆನ್ಷನ್ ಇಲ್ಲ, ಡೈರೆಕ್ಟ್ ಇಂಪ್ಯಾಕ್ಟ್ ಇಲ್ಲ. ಕೊಲೆಸ್ಟ್ರಾಲ್ ಇಲ್ಲ, ಡೈರೆಕ್ಟಾಗಿ ಹಾರ್ಟ್ ಮೇಲೆ ಏನು ಸಮಸ್ಯೆ ಮಾಡೋದಿಲ್ಲ. ಅದು ಬಟ್ ಡೈರೆಕ್ಟಾಗಿ ಹೊಡಿತಾ ಇರತಕ್ಕಂಥದ್ದು ಫಿಯರ್. ಅದನ್ನು ಕಮ್ಮಿ ಮಾಡ್ತಕ್ಕಂಥ ಕೆಲಸ ಫಸ್ಟು. ಇದನ್ನು ನಾನು ಕೋವಿಡ್ ಟೈಮಲ್ಲಿ ಅದ್ರ ಬಗ್ಗೆ ಆತಂಕ ಬೇಡ ಅಂತ ಯಾವ ರೀತಿ ಹೇಳ್ತದ್ದು, ಈಗಲೂ ಹೇಳೋದಷ್ಟೇ. ಹಾರ್ಟ್ ಅಟ್ಯಾಕ್ ಬಗ್ಗೆ ಆತಂಕ ಬೇಡ. ಅದು ಭಯ ಪಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಸಾವಿರಾರು ಜನ ಏನಕ್ಕೆ ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗಲ್ಲ. ಟು ಬಿ ಫ್ರ್ಯಾಂಕ್ ನಾನು ಹೇಳ್ತೀನಿ, 4 ದಿವಸ ಮುಂಚೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಂಡು ಬಂದಂಥ ವ್ಯಕ್ತಿ 4 ಡೇಸ್ ಆದಮೇಲೆ ನೋಡಿ ಹಾರ್ಟ್ ಅಟ್ಯಾಕ್ ಸತ್ತೋದ್ರು. ದೊಡ್ಡ ಬೆಂಗಳೂರಲ್ಲಿ ಇರ್ತಕ್ಕಂಥ ದೊಡ್ಡ ಹಾರ್ಟ್ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡ್ಬಂದು ಕಂಪ್ಲೀಟ್ ರಿಪೋರ್ಟ್ ತಂದು ತೋರಿಸ್ತಾರೆ. ರಿಲೇಟಿವ್ ಬಂದು ನೋಡಿ ಸರ್ ಎಲ್ಲ ನಾರ್ಮಲ್ ಇದೆ, ಸ್ಟಿಲ್ ಈ ಡೈಡ್ ಆಫ್ ಹಾರ್ಟ್ ಅಟ್ಯಾಕ್ 4 ಡೇಸ್ ನಂತರ. ಸೊ ಹಾಸ್ಪಿಟಲ್ ಈಸ್ ನಾಟ್ ದಿ ಸೊಲ್ಯೂಷನ್. ಹೆಲ್ತ್ ಸೊಲ್ಯೂಷನ್. ಹೆಲ್ತ್ ಎಲ್ಲಿ ಸಿಗುತ್ತೆ? ಹೆಲ್ತಿ ಪ್ರಾಕ್ಟೀಸ್ ಇರಬೇಕು. ಕೊಲೆಸ್ಟ್ರಾಲ್ ಬ್ಲೇಮ್ ಮಾಡೋದಾಗಲಿ ಇದಾಗಲಿ. ಆ್ಯಕ್ಚುಯಲ್ ಕಾಸ್ ಆಫ್ ಹಾರ್ಟ್ ಅಟ್ಯಾಕ್ನೇ ಫಸ್ಟ್ ಆಫ್ ಆಲ್ ರಿವೀಲ್ ಮಾಡ್ತಾಯಿಲ್ಲ ಹೇಳ್ತೀನಿ. ಈಗ ಅದು ಅಂತ ಬಂದಾಗ ಮೆಡಿಕೇಷನ್ಸ್ ಡೈರೆಕ್ಟ್ ಇಂಪ್ಯಾಕ್ಟ್ ಇದೆ ಹಾರ್ಟ್ ಮೇಲೆ. ನಾವೇನೇ ಮೆಡಿಸಿನ್ ತೊಗೊಳ್ಳಿ ನೀವು, ಡೈರೆಕ್ಟಾಗಿ ಹಾರ್ಟಿಗೆ ಎಫೆಕ್ಟ್ ಮಾಡೇ ಮಾಡುತ್ತೆ. ಈ ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ಪ್ಯಾರಾಸ್ಟಮಾಲ್ ತೊಗೊಂಡ್ರು ಕೂಡ ಅದು ಕೂಡ ಹಾರ್ಟ್ ಸೆಲ್ ಮೇಲೆ ಎಫೆಕ್ಟ್ ಮಾಡೇ ಮಾಡುತ್ತೆ. ಆ ರೀತಿ ಇದ್ದಾಗ ಏನನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಅಂದರೆ ಹೆಲ್ತ್ ಎಜುಕೇಷನ್ ಆಗಬೇಕು. ಪ್ರಾಪರ್ ಹೆಲ್ತ್ ಎಜುಕೇಷನ್. ಒಂದು ಫಿಯರ್ನ ತೆಗೆದಾಕೋದ್ರ ಜೊತೆಗೆ ಜನರಿಗೆ ಪ್ರಾಪರಾಗಿ ಗೈಡ್ ಮಾಡ್ತಕ್ಕಂಥದ್ದು. ಟೋಟಲ್ ಓವರ್ ಆಲ್ ಹೆಲ್ತ್, ಹಾರ್ಟ್ ಹೆಲ್ತ್ ಅಂತ ಇಲ್ಲ. ಹಾರ್ಟ್ ಸರಿ ಮಾಡ್ತೀನಿ ನಾನ್ ಸೆನ್ಸ್ ಅಂತೀನಿ ನಾನು. ಟೋಟಲಿ ಹೆಲ್ತ್ ಸರಿ ಮಾಡಿದ್ರಷ್ಟೇ ಹಾರ್ಟ್ ಸರಿ ಆಗುತ್ತೆ. ಯಾಕಂದರೆ ಹಾರ್ಟು ಪ್ರತಿಯೊಂದು ಆರ್ಗನ್ಗೂ ಕೂಡ ಕೆಲಸ ಮಾಡ್ತಿರೋದು. ಅದು ಲಿವರ್ಗೂ ಬೇಕು, ಕಿಡ್ನಿಗೂ ಬೇಕು, ಬ್ರೈನ್ಗೂ ಕೂಡ ಬ್ಲಡ್ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕೆಲಸ ಮಾಡ್ತಿರೋ ಹಾರ್ಟನ್ನು ನಾವು ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಮಾಡಿದರೆ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾನು ಹಾರ್ಟ್ ಸರಿ ಮಾಡೋಕ್ಕಾಗಲ್ಲ, ಟೋಟಲ್ ಹೆಲ್ತ್ ಸರಿ ಮಾಡಿ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ.